ನಾಡಿನ ಚಿನ್ಮಯ ಬಾನು ಕನ್ನಡ ನುಡಿಗೆ ಹೊನ್ನಿನದೇನು. ಈಗ ನಾವೆಲ್ಲ ಮಹಾರಾಷ್ಟ್ರದಲ್ಲಿದ್ದೀವಿ, ಹೌದಲ್ಲ? ಮಹಾರಾಷ್ಟ್ರದಲ್ಲಿದ್ದರೂ ಕನ್ನಡ ಮಾತಾಡ್ತೀವಿ ನಾವು, ಹೌದಲ್ಲ? ನಮ್ಮ ಲಿಂಗಾಯತರಿಗೆ, ಲಿಂಗವಂತರಿಗೆ, ಮತ್ತು ಇಲ್ಲಿ ಬೇರೆ ಬೇರೆಯವರು ಬಂದಿರಬಹುದು. ನಾವೆಲ್ಲರೂ ಲಿಂಗಾಯತವೇ. 12ನೇ ಶತಮಾನದಲ್ಲಿ ಮಾದರ ಚೆನ್ನಯ್ಯನಿಂದ ಹಿಡಿದುಕೊಂಡು ಬ್ರಾಹ್ಮಣ ಮಧುವರಸರವರೆಗೂ ಸಹಿತ ಏನು ಎಷ್ಟೆಲ್ಲ ವರ್ಗಗಳಿದ್ವೋ ಅವರೆಲ್ಲರಿಗೂ ಲಿಂಗವನ್ನು ಕಟ್ಟಿ ಪ್ರತಿಯೊಬ್ಬರನ್ನ ಶಿವಶರಣ ಮಾಡಿರ್ತಕ್ಕಂಥ ಮಹಾನ್ ಕೀರ್ತಿವಂತ ಯಾರಂದ್ರೆ ವಿಶ್ವಗುರು ಬಸವಣ್ಣನವರು. ಎಲ್ಲರಿಗೂ ಅವ್ರು ಹೆಂಗಿದ್ರು ಅಂತ ಮುಂದೆ ಬರ್ತದೆ. ಹಾಗಾಗಿ ಅಂಥ ಒಂದು ಕನ್ನಡ ನೆಲದಲ್ಲಿ ಜನಿಸಿದ ಎಲ್ಲಿ ಗೊತ್ತದ್ರವ? ನೀವೆಲ್ಲ ಹೋಗಿರಿ ಬಸವನ ಬಾಗೇವಾಡಿಗೆ ಹೋಗಿರವ? ಹೋಗಿ ಬಸವನ ಬಾಗೇವಾಡಿ ಹತ್ರ ಇಂಗಳೇಶ್ವರ ಅಂತ, ಆ ಇಂಗಳೇಶ್ವರದಲ್ಲಿ ಬಸವಣ್ಣನವರು, ಮಾದಲಾಂಬಿಕೆ, ಮಾದರಸ ಇವರ ಚಿದ್ಗರ್ಭದಲ್ಲಿ ಬ್ರಾಹ್ಮಣ ಕುಟುಂಬ, ಇಡೀ ಆ ಒಂದು ಅಗ್ರಹಾರದ ಒಡೆಯ ಮಾದಿರಾಜ. ಅಂತ ಮಾದಿರಾಜನ ಮತ್ತು ಮಾದಲಾಂಬಿಕೆಯ ಮಗ ಯಾರು ಅಂತಂದ್ರ ಬಸವಣ್ಣನವರು. ಅದನ್ನೇ ಹೇಳ್ತಾರೆ ಇಲ್ಲಿ, ಕನ್ನಡ ನಾಡಿನ ಚಿನ್ಮಯ ಬಾನು ಕನ್ನಡ ನುಡಿಗೆ ಹೊನ್ನಿನದೇನು, ಬನ್ನವ ಹರಿಸುವ ಪರಶಿವ ಸೂನು ನಮ್ಮಯ ಬಾಳಿಗೆ ಐಸಿರಿ ಜೇನು. ಪರಶಿವ ಸೂನ್ ಅಂದ್ರ ಪರಮಾತ್ಮನ ಪ್ರೀತಿಯ ಮಗ, ನಮ್ಮ ಬಾಳಿಗೆ ಬೆಳಕನ್ನು ತಂದಿರತಕ್ಕಂಥ, ನಮ್ಮ ಜೀವನಕ್ಕೆ ಹೆಂಗ ಜೇನುತುಪ್ಪ ಎಲ್ಲರಿಗೂ ಇಷ್ಟ ಆಗುತ್ತಲ್ಲ ಹಾಗೆ ಬಸವಣ್ಣವ್ರಂದ್ರೆ ಎಲ್ಲರಿಗೂ ಇಷ್ಟ. ಅದನ್ನ ಜನಪದರೇ ಬರೀತಾರೆ. ಎಲ್ಲಾ ಬಲ್ಲಿದ ನಯ್ಯ ಕಲ್ಯಾಣ ಬಸವಯ್ಯ ಚೆಲ್ಲಿದನು ತಂದ ಶಿವ ಬೆಳಕ, ಚೆಲ್ಲಿದನು ತಂದ ಶಿವ ಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜನವೂ ಹಾಡುವುದು. ಎಲ್ಲರಿಗೆ ಬೆಲ್ಲಾದ ಬಸವಣ್ಣ, ಎಲ್ಲರಿಗೂ ಪ್ರೀತಿ ಪಾತ್ರನಾದ. ಅದಕ್ಕಾಗಿ ಅಂತ ಒಂದು ಬಸವಣ್ಣನವರ ಮಂತ್ರ ಏನಾಯ್ತು ಅಂತಂದ್ರ, ಉತ್ತಲಿಕ್ಕೆ ಬಿತ್ತಲಿಕ್ಕೆ ನಾವು ಕೆಲಸ ಮಾಡ್ಬೇಕಾದ್ರೆ ಬಸವಾ 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 ಬಸವ ಅಂತೀವಿ. ನೋಡಿ, ನಿಮ್ಮ ಮನೆಗೆ ಒಂದು ಮದುವೆ ಇರ್ತದೆ ಏನ್ರವ? ಮದುವೆ ಮಾಡ್ತೀರಿ ನೀವು. ಮದುವೆ ಮಾಡಿದಾಗ ಲಾಡು ಮಾಡಿಸ್ತೀರಿ, ಸ್ವೀಟ್ ಮಾಡಿಸ್ತೀರಿ, ಅನ್ನದ ರಾಶಿನೇ ಮಾಡಿಸಿರ್ತೀರಿ. ಅವಾಗ ನೀವು ನೈವೇದ್ಯ ಯಾರು ಮೂರ್ತಿ ಇಡ್ತೀರಲ್ಲಿ? ನೈವೇದ್ಯಕ್ಕೆ ಯಾರು ಮೂರ್ತಿ ಇಡ್ತೀರಲ್ಲಿ? ನಂದಿ ಬಸವಣ್ಣವ್ರು ಇಡ್ತೀರಲ್ಲ. ಇವತ್ತಿಗೂ ಸಹಿತ ರೈತರ ಮನೆಯಲ್ಲಿ ಯಾರೇ ಮಾಡಲಿ ಅಲ್ಲಿ ನಂದಿ ಬಸವಣ್ಣನವ್ರನ್ನ ಇಟ್ಟು ನೈವೇದ್ಯ ಮಾಡ್ತೀರಿ. ಅದು ಎಲ್ಲಿಂದ ಬಂತು? 12ನೇ ಶತಮಾನದಲ್ಲಿ. ಒತ್ತಿ ಬಿತ್ತುವ ಮಂತ್ರ, ಬಿತ್ತಿ ಬೆಳೆಯುವ ಮಂತ್ರ, ಸತ್ಯ ಶಿವಂತರ ನಿನ್ನೆಸರೋ ಬಸವಯ್ಯ, ಮರ್ತ್ಯದೊಳು ಮಂತ್ರ ಜೀವನಕ್ಕೆ. ನಾವೆಲ್ಲರೂ ಹೋಗ್ಬೇಕಾದ್ರ ಬಸವಾ ಬಸವ 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 ಅಂತೀವಿ. ಯಾಕೆ? ಪ್ರತಿಯೊಬ್ಬರ ಉಸಿರಾಗಿರ್ತಕ್ಕಂಥ ಬಸವಣ್ಣವ್ರು ಯಾಕೆ ಅಷ್ಟು ಫೇಮಸ್ ಆದರು ಅಂತಂದ್ರೆ, ಅವರು ಮಾಡಿರ್ತಕ್ಕಂಥ ತ್ಯಾಗ, ಅವರು ಕೊಟ್ಟಿರ್ತಕ್ಕಂಥ ಪ್ರೀತಿ, ಅವರು ಮಾಡಿರ್ತಕ್ಕಂಥ ಒಂದು ಭಕ್ತಿ ಸಾಮಾನ್ಯ ಅಲ್ಲ. ಅದಕ್ಕಾಗಿ ಬಸವಣ್ಣವರಿಗೆ ಭಕ್ತಿ ಭಾಂಡಾರಿ ಅಂತ ಕರೀತಾರೆ. ಏನಂತ ಕರೀತಾರ? ಭಕ್ತಿ ಭಾಂಡಾರಿ. ನಮ್ಮ ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ಬಹಳ ಇತ್ತು ಅಂದ್ರೆ ನಮ್ಗೆ ಏನಂತ ಕರೀತಾರ? ಹಣವಂತ ಅಂತ ಕರೀತಾರ. ನಮ್ದು ಹೊಲ ಬಹಳ ಇತ್ತು ಅಂದ್ರ, ಸಂಪದ್ಭರಿತವಾಗಿರ್ತಕ್ಕಂಥ ಆಸ್ತಿ ಇತ್ತು ಅಂದ್ರ ಶ್ರೀಮಂತ ಅಂತ ಕರೀತಾರ. ನಮಗೆ ಬಹಳ ಒಳ್ಳೆ ಗುಣಗಳಿದ್ವು ಅಂತಂದ್ರೆ ಏನಂತ ಕರೀತಾರವ? ಗುಣವಂತ ಅಂತ ಕರೀತಾರ. ಹೌದಲ್ರಿ? ಬಹಳ ಜ್ಞಾನ ಇತ್ತು ಅಂತ ನಮಗೆ ಜ್ಞಾನವಂತ, ವಿದ್ಯಾವಂತ ಅಂತ ಕರೀತಾರ. ಹಂಗೆ ಈ ಜಗತ್ತಿನಲ್ಲಿ ಭಕ್ತಿಯನ್ನ ಮಾಡಿರ್ತಕ್ಕಂಥ ಭಕ್ತಿವಂತ ಒಬ್ಬರೇ ಒಬ್ರು, ಅದು ವಿಶ್ವಗುರು ಬಸವಣ್ಣವರು. ಅದಕ್ಕಾಗಿ ಭಕ್ತಿ ಭಾಂಡಾರಿ ಅಂತ ಕರೀತಾರೆ ಅವ್ರಿಗೆ, ಭಕ್ತಿ ಭಾಂಡಾರಿ. ಇಂಥ ಒಂದು ಬಸವಣ್ಣನವರು ಎಲ್ಲಿ ಜನಿಸ್ತಾರಂದ್ರ, ಮಾದಲಾಂಬಿಕೆಯ ಮಮತೆಯ ಕಂದ, ಮಾದೇವರಸರ ವಂಶದ ಚಂದ, ಬಾಗೇವಾಡಿಯ ಭವ್ಯೋತ್ತಮನೇ, ಭಾಗ್ಯವು ನೀನೇ ಭಾರತ ಭುವಿಗೆ ಬಸವನ ಅವತಾರ, ಮನುಕುಲ ಸೂರ್ಯನ ಅವತಾರ. ಮನುಕುಲದ ಭಾಗ್ಯ ಅಂತ ಯಾಕೆ ಕರೀತಾರೆ ಬಸವಣ್ಣವರು ಅಂತಂದ್ರ, ಅಕ್ಷಯ ತೃತೀಯ ವೈಶಾಖ ಮಾಸ ರೋಹಿಣಿ ನಕ್ಷತ್ರ 12ನೇ ಶತಮಾನದಲ್ಲಿ 1134ರಂದು ಬಸವಣ್ಣನವರ ಜನನ ಆಗ್ತದೆ. ತಾಯಂದ್ರೆ, ಬಸವಣ್ಣನವರ ಜನನ ಆಗೋದಕ್ಕಿಂತ ಪೂರ್ವದಲ್ಲಿ ಒಂದು ಘಟನೆ ನಡೀತದ. ಯಾಕೆ ಇವತ್ತಿಗೂ ಸಹಿತ ಬಸವಣ್ಣನವರು ಮನುಕುಲದ ಭಾಗ್ಯ ಅಂತ ಕರೀತಾರಂದ್ರ, ನಾಳೆ ನಿಮ್ಮ ಮಕ್ಕಳಿಗೂ ನೀವು ಹೇಳ್ಬೇಕು, ನಿಮ್ಮ ಸ್ನೇಹಿತರಿಗೆ ಹೇಳ್ಬೇಕು, ನೆರೆಮರೆಯವರಿಗೂ, ಅನ್ಯ ಧರ್ಮೀಯರಿಗೆ ಹೇಳ್ಬೇಕು, ನಮ್ಮಪ್ಪ ಬಸವಣ್ಣನವ್ರನ್ನ ಭಾಗ್ಯದ, ಮನುಕುಲದ ಭಾಗ್ಯ ಅಂತ ಯಾಕೆ ಕರೀತಾರಂದ್ರ, ಅವ್ರು ಹುಟ್ಟಿದಾಗ ಒಂದು ಘಟನೆ ನಡೀತದೆ. ನಾವು ಹುಟ್ಟಿದಾಗ ಏನೋ ಘಟನೆ ನಡೆಯೋದಿಲ್ಲ. ಬಸವಣ್ಣ ಹುಟ್ಟಿದಾಗ ಯಾಕೆ ಘಟನೆ ನಡೀತಂದ್ರ, ಬಸವಣ್ಣನವ್ರನ್ನ ಯಾರು ಕಳಿಸ್ತಾರೆ?
ಪರಮಾತ್ಮ ಕಳಿಸ್ತಾನ. ಪರಮಾತ್ಮ ಕಳಿಸ್ಬೇಕಾದ್ರೆ ಇಲ್ಲಿ ಘಟನೆ ನಡೆಸಬೇಕಲ್ಲ. ಅದಕ್ಕೆ ಏನಾಗಿರ್ತದಂದ್ರ, ಒಬ್ಬ ಬಡ ರೈತ, ಆ ಬಡ ರೈತರ ಒಬ್ಬರ ಮನೆಯಾಗ ಜೀತದಾಳ ಆಗಿರ್ತಾನ. ಆ ಜೀತದಾಳ ಆಗಿರೋ ಸಂದರ್ಭದಲ್ಲಿ ಅವರು ಕೂಲಿ ನಾಲಿ ಕೆಲಸ ಮಾಡ್ಬೇಕಾದ್ರ ಒಂದಿಷ್ಟೋ ಅಷ್ಟು ಕೊಟ್ಟು ಕಳಿಸ್ತಾ ಇರ್ತಾರ. ಅದರಲ್ಲೇ 4 ಮಕ್ಕಳನ್ನ ಸಾಕಬೇಕಾಗತ್ತ. ಆ ಒಂದು ಬಡ ರೈತನ ಕೆಲಸ ಏನು ಅಂತಂದ್ರ, ಹೊಲದಾಗೆ ಕೆಲಸ ಮಾಡೋದಾದ್ಮೇಲೆ ಯಾರು ಉತ್ತಮ ಕುಲದವರು ಅಂತ ಕರೆಸಿಕೊಳ್ತಾರಲ್ಲ, ಅವರ ಓಣಿ ಒಳಗಡೆ ಒಂದು ನಾಯಿ ಸತ್ತು ಬಿದ್ರೆ, ಒಂದು ದನ ಆಕಳ ಸತ್ತು ಬಿದ್ರ ಅವ್ರು ಬಂದು ಎಳ್ಕೊಂಡು ಹೋಗ್ಬೇಕು. ಆಗ ಒಂದು 12 ವರ್ಷದ ಮಗ, ಅವನು ಆ ರೈತನ ಮಗ, ಪಾಪ ಅವನಿಗೆ ಚಳಿ ಜ್ವರ ಬಂದಿರ್ತದೆ. ಆ ಸಂದರ್ಭದಲ್ಲಿ ನೀನು ಹೋಗಪ್ಪ, ಅಲ್ಲಿ ಒಂದು ಸತ್ತ ನಾಯಿ ಬಿದ್ದು ಅಂತ ಹೇಳ್ಕೊಂಡು ಬಾ ಹೇಳ್ಯಾರ, ಅದಕ್ಕೆ ನನ್ನ ಕೆಲಸ ನೀನು ಮಾಡುವಂತ ಮಗನ ಕಳಿಸ್ತಾನ. ಮಗನ ಕಳಿಸಿದಾಗ ಪಾಪ ಮಗನಿಗೆ ಏನು ಗೊತ್ತು, ಇನ್ನೂ ಏನು ಕೆಲಸ ಮಾಡೋದಿಲ್ಲ, ಇನ್ನೊಬ್ಬರ ಮನೆ ಕೆಲಸ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಅವನಿಗೇನೂ ಗೊತ್ತಿರ್ಲಾರ್ದಾಗ ಪಾಪ ಆ ಹುಡುಗ ಹೋಗಿ ಬಿಡ್ತದೆ. ಆ ಕಾಲದಲ್ಲಿ ತಾಯಂದ್ರೆ ಇವತ್ತೇನು ನಾವು ಕುಳಿತೀವಲ್ಲ, ಲಿಂಗ ಕಟ್ಟಿಕೊಂಡು ವಿಭೂತಿ ಧರಿಸ್ಕೊಂಡು, ನಾವೆಲ್ಲರೂ ಬಡವರೇ, ನಾವೆಲ್ಲರೂ ದೂರ ಇದ್ದವರೇ. ಇಂಥ ಒಂದು ಸಂದರ್ಭದಲ್ಲಿ ಬ್ರಾಹ್ಮಣರ ಕೇರಿಗೆ ಹೋಗ್ಬೇಕಾದ್ರೆ ಇವತ್ತೆಲ್ಲ ಒಳ್ಳೆಯವರ ಬ್ರಾಹ್ಮಣರು. ನಾ ಕಾಲದಲ್ಲಿ ಹೇಳ್ತಾ ಇದ್ದೀನಿ, ಹೋಗಂತ ಸಂದರ್ಭದಲ್ಲಿ ಕಾಲಿಗೆ ಏನು ಕಟ್ಕೋಬೇಕಿತ್ತು, ಗೆಜ್ಜೆ ಕಟ್ಕೋಬೇಕಿತ್ತು. ನಮ್ಮ ಕುತ್ತಿಗೆಗೆ ಮಡಿಕೆ ಕಟ್ಕೋಬೇಕಾಗಿತ್ತು, ಇಂದ ಪೊರಕೆ ಕಟ್ಕೋಬೇಕಾಗಿತ್ತು. ಎಂಥ ಕಾಲ ನೋಡ್ರಿ. ಗೆಜ್ಜೆ ಯಾಕೆ ಕಟ್ಕೋಬೇಕಂತಂದ್ರ, ಇವಾಗ ಬಡ ರೈತನ ಮಗ ಬರ್ತಾ ಇದ್ದಾನ, ಎಲ್ಲರೂ ಮನೆ ಒಳಗಡೆ ಹೋಗ್ಕೊಂಡು ಬಾಗಿಲು ಮುಚ್ಕೋಬೇಕು. ಯಾಕಂದ್ರ ಅವನ ನೆರಳು ನಮಗೆ ಬೀಳಬಾರ್ದು, ಅವನ ಶಬ್ದನೂ ನಮಗೆ ಕೇಳಬಾರ್ದು. ಸಂಬೋಳಿ ಸಂಬೋಳಿ ಸಂಬೋಳಿ, ನಾವು ಬರುತ್ತಿದ್ದೇವೆ ಸಂಬೋಳಿ, ಬಾಗಿಲು ಮುಚ್ಕೋರಿ ಅಂತ ಹೇಳ್ಬೇಕು. ಅವಾಗ ಅವ್ರು ಒಳಗಡೆ ಮುಚ್ಕೊಳ್ತಾ ಇದ್ರು. ಯಾಕೆ ಮಡಿಕೆ ಕಟ್ಕೋಬೇಕಂತಂದ್ರ, ಅವ್ರ ಉಗುಳು ಕೆಳಗಡೆ ಬಿದ್ದರೂ ಸಹಿತ ಮೈಲಿ ಆಗತ್ತೆ ಅಂತ ಹೇಳಿ ಮಡಿಕೆಯನ್ನ ಕಟ್ಕೊಳ್ತಾ ಇದ್ರು. ಅದ್ರಾಗ ಉಗುಳು ಬೇಕಿತ್ತು. ಹೆಜ್ಜೆ ಬಿದ್ದರೂ ಮೈಲಿಗೆ ಆಗತ್ತೆ ಅಂತೇಳಿ ಇಂದ ಪೊರಕೆಯನ್ನ ಕಟ್ಕೊಂಡು, ಆ ಹೆಜ್ಜೆ ಬೀಳುತ್ತಲ್ಲ, ಯಾವಾಗ ಗುರುತು ಬೀಳ್ತದ ಅದು ಆಗಿಂದಾಗಲೇ ಅಳಿಸಿ ಹೋಗ್ಬೇಕಂತ ಇಂದ ಜಾಡು ಕಟ್ಕೊಳ್ಳೋಂಥ ಪರಿಸ್ಥಿತಿ ಆಗಿನ ಕಾಲದಲ್ಲಿ ಇತ್ತು. ಆ ಸಂದರ್ಭದಲ್ಲಿ ಆ ಹುಡುಗನಿಗೆ ಏನೂ ಗೊತ್ತಿಲ್ಲ, ಹಂಗೆ ಹೋಗ್ಬಿಟ್ಟಿದ್ದಾನೆ. ಹೋದಾಗ ಅಲ್ಲಿ ಒಂದು ಮಂತ್ರ ಘೋಷ ನಡೀತದೆ, ಪೂಜೆ ನಡೀತಾ ಇರ್ತದೆ ಆ ಬ್ರಾಹ್ಮಣನ ಮನೆಯಲ್ಲಿ. ಆ ಪೂಜೆ, ವೇದ, ಉಪನಿಷತ್, ಆಗಮಗಳನ್ನೆಲ್ಲ ಓದ್ತಾ ಇರ್ತಾರ. ಪಾಪ ಆ ಹುಡುಗನಿಗೆ ಆನಂದ ಅನಿಸ್ಬಿಡ್ತು ಕೇಳಕ್ಕೆ. ಅವಾಗ ಹಿಂಗ ಕಟ್ಟೆ ಮೇಲೆ ಹೋದ, ಕಿಟಕಿ ಇತ್ತು, ಅಲ್ಲೆಲ್ಲ ಪೂಜೆ ನಡೀತದ. ಅದನ್ನ ನೋಡಿದ, ಬಹಳ ಖುಷಿ ಆಯ್ತು ಹುಡುಗನಿಗೆ. ಆ ಮಂತ್ರಗಳು ಯಾವತ್ತೂ ಕೇಳಿರ್ಲಿಲ್ಲ. ಅವಾಗ ಖುಷಿಯಾಗಿ ನೋಡ್ಕೊಂತ ನಿಂತು ಬಿಟ್ಟ. ಅಲ್ಲಿ ಪೂಜೆ ಮಾಡತಕ್ಕಂಥ ಬ್ರಾಹ್ಮಣ ನೋಡಿದ ತಕ್ಷಣ, ಅಯ್ಯೋ, ಈ ಬಡ ರೈತನ ಮಗ ಬಂದದ, ನಮ್ಮ ಮಂತ್ರಗಳನ್ನ ಕೇಳ್ಯದ, ನಮ್ಮ ಮಂತ್ರಗಳು ಮೈಲಿಗೆ ಆದವು, ನಾವು ಮಾಡುವಂತ ಪೂಜೆಯನ್ನು ನೋಡಿದ, ಹಾಗಾಗಿ ನಮ್ಮ ಕಣ್ಣುಗಳು ಮೈಲಿಗೆ ಆದವು ಅಂತೇಳಿ ಕೂಗಲಕ್ಕೆ ಶುರು ಮಾಡಿದ. ಅಷ್ಟ್ರ ಒಳಗಡೆ ಆ ಹುಡುಗ ಹಿಡಿರಿ ಅಂತ ತಿಳ್ಕೊಂಡು ಹಿಡಿದು ಹೊಡಿಬೇಕು ಅಂತ ಎಲ್ಲರೂ ಹೊರಗಡೆ ಬರುವಂತ ಸಂದರ್ಭದಲ್ಲಿ ಓಡೋದ ಹುಡುಗ. ಹೋಗಿ ಆ ನಾಯಿಯನ್ನು ಎಳ್ಕೊಂಡು ಹೋದ. ಆದ್ರೆ ಇವರೆಲ್ಲರೂ ಸೇರಿಕೊಂಡು ಯಾರ ಹತ್ರ ಹೋದ್ರಂದ್ರ, ಅಗ್ರಹಾರದ ಒಡೆಯ ಅಂದ್ರ ಪಂಚರ್ ಅಂತ ಹೆಂಗ್ ಕರಿತಿರಲ್ಲ, ಆಗ ಇಲ್ಲಿ ಹಂಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಂತ ಈಗ ಆಳ್ತಾ ಇದ್ದಾರೆ. ಆಗ ಊರಿನ ಪ್ರಮುಖರು ಅಂತೇಳಿ ಬಸವಣ್ಣನವರ ತಂದೆ ತಾಯಂದ್ರೆ ಕೇಳ್ರಿ, ಬಹಳ ಚಂದದ. ಯಾಕೆ ಬಸವಣ್ಣವ್ರು ಮನುಕುಲದ ಭಾಗ್ಯ ಅಂತಂತಾರ, ನೀವು ಕೇಳಲೇಬೇಕು. ಈ ಪವಿತ್ರವಾಗಿರ್ತಕ್ಕಂಥ ಬಸವ ಜಯಂತಿ ಸುಮ್ಮನೆ ಆಚರಣೆ ಮಾಡೋದಲ್ಲ, ಅವರ ಜೀವನ ಚರಿತ್ರೆನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು. ಅವಾಗ ಕಂಪ್ಲೇಂಟ್ ತಗೊಂಡು ಹೋಗ್ತಾರೆ. ಅವಾಗ ಮಾದರಸ ಕುಂತಿರ್ತಾನ ಇಂಗಳೇಶ್ವರದಲ್ಲಿ. ಇವಾಗೋ ನಾಳು ಈ ಸಮಯನೋ ಇನ್ನೊಂದು ಸ್ವಲ್ಪ ಸಮಯನೋ ನನ್ನ ಮಗ ಹುಟ್ಟುತ್ತಾನ. ಮಗ ಅಂತ ಇಲ್ಲ, ಯಾವುದೋ ಮಗು ಹುಟ್ಟಿ ಬರ್ತದೆ, ನನಗೆ ಖುಷಿ, ಮಗ ಹುಟ್ಟಿ ಬರಲಿ ಅಂತ ಅವನು ಚಿಂತೆಯಲ್ಲಿರ್ತಾನ. ಅವಾಗ ಹೋಗ್ತಾರ. ಹಿಂಗ ಬೆಳಗ್ಗೆ ಸುಪ್ರಭಾತ ಸಮಯದಲ್ಲಿ ಅವನು ಬಂದು, ಆ ಒಂದು ಬಡ ರೈತನ ಮಗ ಬಂದು ನಮ್ಮ ಮಂತ್ರಗಳನ್ನ ಕೇಳಿ ಅದನ್ನ ನೋಡಿ ಮೈಲಿಗೆ ಮಾಡಿಬಿಟ್ಟಾನ, ಅವನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಹೇಳಿ ಅವಾಗ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ. ಅವಾಗ ಮಧುವರಸ ಎಲ್ಲರದು ಕೇಳ್ತಾನ, ಅವ್ರನ್ನೂ ಕರೆಸ್ತಾನ. ಇವರು ಒಂದು ಕಡೆ, ಅವರೆಲ್ಲ ಓಣಿಯವರು ಬಂದು ನಿಂತ್ಕೊಂಡಾರ. ನನ್ನ ಮಗನಿಗೆ ಏನು ಶಿಕ್ಷೆ ಆಗುತ್ತೋ. ಆ ಕಾಲದಲ್ಲಿ ಎಂಥ ಶಿಕ್ಷೆ ಅದನ್ನು ಗೊತ್ತೇನ್ರವ, ಒಂದು ವೇಳೆ ಮಂತ್ರಗಳನ್ನು ನೋಡಿದ್ನಂತಂದ್ರ ಕಣ್ಣು ಕೀಳಿಸ್ಬೇಕು. ಒಂದು ವೇಳೆ ಕೇಳಿದ್ನಂತಂದ್ರ ಗೋಲಿ ಇರ್ತಾವ ನೋಡ್ರಿ, ಮಕ್ಕಳು ಗೋಟಿ ಆಡ್ತಾವಲ್ಲ, ಅಂತ ಒಂದು ಸೀಸವನ್ನ ಕಾಸಿ ಅದು ಪಾದರಸ ನೀರು ಮಾಡಿ ಅದನ್ನ ಕಿವಿಗೆ ಹಾಕ್ಬಿಡ್ತಾರೆ. ಶಾಶ್ವತವಾಗಿ ಕಿವಿಗಳು ಚೂಡಾಗಿರ್ಬೇಕು. ಒಂದು ವೇಳೆ ಅವನೇನಾದ್ರೂ ಮಂತ್ರ ಪಠಣ ಮಾಡಿದಂದ್ರ ನಾಲಿಗೆ ಕಟ್ ಮಾಡಬೇಕು. ಇಂಥ ಭಯಾನಕವಾಗಿರ್ತಕ್ಕಂಥ ಶಿಕ್ಷೆ ಅವತ್ತಿನ ಕಾಲಘಟ್ಟದಲ್ಲಿತ್ತು. ಆಗ ತಾ ಮುಂದು ನಾ ಮುಂದು ಅಂತ ಕಂಪ್ಲೇಂಟ್ ಹೇಳಿ ಇದೆಲ್ಲ ಕೇಳಿಸ್ಕೊಂಡಿರ್ತಕ್ಕಂಥ ಅವನ ಕಿವಿಗಳು
ಶಾಶ್ವತವಾಗಿ ಕಿವುಡಾಗಬೇಕಂದ್ರೆ ಪಾದರಸ ಹಾಕಬೇಕು. ಅವನು ನೋಡಿದ್ದಕ್ಕಾಗಿ ಕಣ್ಣುಗಳು ಕೀಳಿಸಬೇಕು. ಅವನು ಇಲ್ಲಿ ತನ ನಡ್ಕೊಂಡು ಬಂದಿದ್ದಕ್ಕಾಗಿ ಕಾಲು ಮುರಿಬೇಕು. ಮತ್ತೆ ಅವನು ಒಂದ್ ವೇಳೆ ಪಟ್ಟಣ ಮಾಡಿದ್ರೆ ನಾಲಿಗೆ ಕಟ್ಟು ಮಾಡ್ಬೇಕಂತ ಶಿಕ್ಷೆ ವಿಧಿಸ್ತಾರ. ಆ ಸಂದರ್ಭದಲ್ಲಿ ಏನಾಗುತ್ತಂದ್ರ, ಅಯ್ಯೋ ನನ್ನ ಮಗ ಪಾಪ ನಾನು ಸುಮ್ಮನೆ ಕಳಿಸ್ಬಿಟ್ನಲ್ಲ, ನಾನು ಹೋಗಿದ್ರೆ ಚೆನ್ನಾಗಿತ್ತು ಅಂತ ಆ ಓಣಿಯವರೆಲ್ಲ ಅಳ್ತಾ ಇದ್ದಾರೆ, ದುಃಖದ ಮಡಿಲಿನಲ್ಲಿ ನಿಂತಿದ್ದಾರೆ. ಆ ಸಂದರ್ಭದಲ್ಲಿ ಓಡೋಡಿ 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 ಇಂಗಳೇಶ್ವರದಿಂದ ಒಂದು ಸುದ್ದಿಯನ್ನ ತೆಗೆದುಕೊಂಡು ಕುದುರೆ ಮೇಲೆ ಬರ್ತಾನ ಒಬ್ಬ ಮನುಷ್ಯ. ಬಂದು ಇವರು ಈ ಕಡೆ ನಿಂತಾರ, ಅವ್ರು ಹತ್ಕೋಂತ ನಿಂತಾರ. ಬುದ್ಧಿ ತಪ್ಪಾಯ್ತು, ನನ್ನ ಮಗ ಏನೋ ತಿಳಿಲಾರ್ದು ಮಾಡ್ಯಾನ, ಬಿಟ್ಟು ಬಿಡ್ರಿ ಅಂತೇಳಿ ಅಂಗಲಾಚಿ ಬೇಡ್ಲಕತ್ತಾರ. ನಿಮಗೆ ಸೊಕ್ಕು ಬಹಳ ಬಂದಿದೆ ಅಂತೇಳಿ ಇವರು ಶಿಕ್ಷೆ ಕೊಡಿಸ್ಬೇಕಂತ ನಿಂತಾರ. ಆ ಸಂದರ್ಭದಲ್ಲಿ ಕುದುರೆ ತಗೊಂಡು ಓಡ್ಕೊಂಡು ಬಂದಿರತಕ್ಕಂತ ಮನುಷ್ಯ ಹೇಳ್ತಾನ, ಮಾದರಸರೇ ಇವತ್ತು ಸೋಮವಾರ ದಿವಸ ಅಕ್ಷಯ ತೃತೀಯ ವೈಶಾಖ ಮಾಸ. ಇವತ್ತು ನಿಮ್ಮ ಭವ್ಯೋತ್ತಮನಾಗಿರ್ತಕ್ಕಂಥ ಮಗ, ನಿನ್ನ ಕುಲಪುರುಷನಾಗಿರ್ತಕ್ಕಂಥ ಒಂದು ಮಗ ಜನಿಸಿ ಬಂದನ ಮಗ, ನಿಮಗೆ ಗಂಡು ಮಗ ಜನನಾಗಿದೆ ಅಂತ ಹೇಳ್ತಾರೆ. ಗಂಡು ಮಗುವಿನ ಜನನಾಗಿದೆ ಅಂತ. ಅವಾಗ ಏನು ಖುಷಿ ರೀ ಮಧುವರಸಗ. ಅಕ್ಕ ಅಂದ್ರೆ ನಾಗಮ್ಮ ಒಬ್ಬಳು ಮಗಳಿದ್ಲು, ಮಾದಲಾಂಬಿಕೆ. ನೋಡಿ, ನಂದಿ ಇದೆಯಲ್ಲ ಸಾಮಾನ್ಯ ಅಲ್ಲ. ಇವತ್ತು ಯಾಕೆ ಬಸವಣ್ಣನವರನ್ನ ನಂದಿ ಅವತಾರ ಅಂತ ಕರೀತಾರಂದ್ರ, 9 ತಿಂಗಳ ಕಾಲ ಮಾದಲಾಂಬಿಕೆ ಒಂದಿಷ್ಟು ಬಿಟ್ಟು ಬಿಡದೆ ಭಕ್ತಿಯನ್ನ ಮಾಡಿ ನಂದಿ ವ್ರತವನ್ನ ಕೈಕೊಂಡಿದ್ಲು. ಓಂ ನಮಃ ಶಿವಾಯ ದಿನದ 24 ಗಂಟೆಗಳನ್ನು ಸಹಿತ ಒಂದು ಉಸಿರು ಬಿಡಲಾರ್ದಂಗೆ ಮಂತ್ರವನ್ನ ಪಠಣ ಮಾಡಿ, ತಾನು ಯಾವುದೇ ಕೆಲಸದಲ್ಲಿದ್ದರೂ ಸಹಿತ ಆ ನಂದೀಶ್ವರನನ್ನ ಜ್ಞಾಪಿಸ್ಕೊಂಡು ಮಂತ್ರವನ್ನ ಪಠಣ ಮಾಡಿದ್ಲು ಅಂತ ಹೇಳಿ 9 ತಿಂಗಳ ಫಲವಾಗಿ ಬಸವಣ್ಣ ಇನ್ನೂ ಹೆಸರಿಲ್ಲ, ಆ ಮಗು ಜನಿಸಿ ಬಂದಿದೆ. ಆ ಸಂದರ್ಭದಲ್ಲಿ ಮಾದರಸರು ಬಹಳ ಖುಷಿ ಆಗ್ಬಿಡು. ಇವತ್ತಿಗೂ ಸಹಿತ ಮಾದಲಾಂಬಿಕೆಯವರು ಪೂಜೆ ಮಾಡಿರ್ತಕ್ಕಂಥ ನಂದಿ ಇದೆ, ನೀವು ಬಾಗೇವಾಡಿಯಲ್ಲಿ ನೋಡ್ಬೋದು, ಇವತ್ತಿಗೂ ಸಾಕ್ಷಿ ಇದೆ. ಆಗ ಮಾದರಸ ಬಹಳ ಖುಷಿಯಾಗಿ ಅವಾಗಂತನ ನೋಡಿ, ಇವರೆಲ್ಲ ತಮ್ಮ ಕುಲದವ್ರು ಏನಿದ್ರಲ್ಲ ಅವ್ರಿಗೆ ಹೇಳ್ತಾನ, ನೋಡ್ರಪ್ಪ ಅವರು ತಪ್ಪು ಮಾಡಿದನೋ ಅಥವಾ ಕೆಟ್ಟ ಮಾಡಿದನೋ ಏನು ಮಾಡಿದನೋ ಗೊತ್ತಿಲ್ಲ, ಆದ್ರೆ ನಿಮ್ಮ ಕುಲ ಪುರೋಹಿತನಾಗಿರ್ತಕ್ಕಂಥ, ನಿಮ್ಮ ಕುಲದ ಒಡೆಯನಾಗಿರ್ತಕ್ಕಂಥ ಮಾದರಸನಿಗೆ ಒಂದು ಗಂಡು ಮಗು ಹುಟ್ಟಿದೆ ಅಂತಂದ್ರೆ ಇಂಥ ಒಳ್ಳೆ ಸುದ್ದಿಯನ್ನ ಕೇಳಿ ನಾನು ಶಿಕ್ಷೆ ಕೊಡೋದು ಅಪರಾಧ ಆಗ್ತದೆ. ಅದಕ್ಕೆ ನನಗೋಸ್ಕರ ನೀವೆಲ್ಲರೂ ಸಮಾಧಾನ ಮಾಡಿಕೊಂಡು ಇವತ್ತು ಪ್ರಾಣ ಭಿಕ್ಷೆಯನ್ನ ನಾನು ಮಾಡ್ತಾ ಇದ್ದೀನಿ. ನನ್ನ ಮಗ ಹುಟ್ಟಿದ್ದಕ್ಕಾಗಿ ಅವರಿಗೊಂದು ಕೊಡುಗೆಯನ್ನ ಕೊಡ್ತಾ ಇದ್ದೀನಿ. ಅವನು ಮಾಡಿದ್ದು ತಪ್ಪೋ ಸರಿ ಯಾವುದು ನಿರ್ಧಾರ ಮಾಡೋದಿಲ್ಲ, ಅವನಿಗೆ ನಾನು ಪ್ರಾಣ ಭಿಕ್ಷೆ ಮಾಡಿ ಕಳಿಸ್ಕೊಡ್ತೀನಿ. ನೋಡ್ರಪ್ಪ, ಇನ್ನೊಂದು ಬಾರಿ ಈ ತಪ್ಪನ್ನ ಮಾಡಬೇಡ್ರಿ, ನೀವು ಹೋಗ್ಬಿಡ್ರಿ, ಬದುಕಿರಿ ಅಂತ ತಿಳ್ಕೊಂಡ ನನ್ನ ಮಗ ಹುಟ್ಟಿದ್ದಕ್ಕಾಗಿ ನಿಮ್ಮನ್ನ ಕಳಿಸ್ಕೊಡ್ತೀನಿ ಅಂತ ತಿಳ್ಕೊಂಡು ಆಜ್ಞೆ ಮಾಡಿದ. ಆವಾಗ ಆ